ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನಾವೀಗಾಗಲೇ ಈ ಸರ್ವಮಂಗಲೆಯ ಈ ಶ್ಲೋಕವನ್ನು ಬಹಳಷ್ಟು ಸಾರಿ ಕೇಳಿರ್ತೀವಿ. ಆ ಕೇಳಿದ ಕಾರಣಕ್ಕೋಸ್ಕರವೇ ನಾವೆಲ್ಲ ಒಂದು ಕಡೆ ಸೇರಿಕೊಂಡು ಸಪ್ತಶತಿ ಅನ್ನುವಂತಹ ದೇವಿಯ ಮಾಹಾತ್ಮೆಯನ್ನು ತಿಳಿಸುವಂತಹ ವಿಶೇಷವಾದ ಜ್ಞಾನವನ್ನು ಪಡೆಯೋದಕ್ಕೆ ಉತ್ಸುಕರಾಗಿ ನಾವಿಲ್ಲಿ ಸೇರಿದ್ದೀವಿ. ಸರ್ವಮಂಗಲವನ್ನು ಉಂಟು ಮಾಡುವಂತಹ ಆ ದೇವಿಯ ಚರಿತ್ರೆಯ ಜೊತೆಗೆ ಬಹಳ ವಿಶಿಷ್ಟವಾದದ್ದು ಅಂತ ಅಂದರೆ ನವಾರ್ಣ ಮಂತ್ರ. ನವಾರ್ಣ ಮಂತ್ರವನ್ನು ಹೇಳಿಕೊಂಡು ದೇವಿಯನ್ನು ಆರಾಧನೆ ಮಾಡುವಂತಹದ್ದು ನಮ್ಮೆಲ್ಲರಿಗೂ ಬೇಕಿರುವಂತಹ ಮೂಲ ವಿಚಾರ. ಏನಿದು ನವಾರ್ಣ ಮಂತ್ರ ಅಂದ್ರೇನು? ಆ ನವಾರ್ಣ ಮಂತ್ರಕ್ಕೂ ದೇವಿಗೂ ಏನು ಸಂಬಂಧ? ಇವನ್ನೆಲ್ಲ ಒಂದ್ಸಾರಿ ನಾವು ತಿಳ್ಕೊಂಡು ಹೋಗೋಣ. ಈ ದೇಹ ಏನಿದೆ, ಈ ದೇಹದ ಒಳಗಡೆ ಇರುವಂತಹ ಶಕ್ತಿ ಏನಿದೆ, ಅದನ್ನ ತಿಳ್ಕೋಬೇಕು ಅಂತ ಕೃಷ್ಣನು ಹೇಳ್ತಾನೆ. ಎಲ್ಲ ವೇದ ಉಪನಿಷತ್ತುಗಳು ಹೇಳುವಂಥದ್ದು ಅದೇ. ನಿನ್ನ ಒಳಗಡೆ ಒಂದಷ್ಟು ಎನರ್ಜಿ ಇದೆ, ಎನರ್ಜಿಯನ್ನು ತಿಳ್ಕೋಬೇಕು ಅಂತ ಹೇಳಿದಾದ್ಮೇಲೆ ದೇವತೆಗಳು ಹೇಳಿದ್ರು, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಹಾಗೆಯೇ ಛಾಯಾರೂಪೇಣ ಸಂಸ್ಥಿತ, ಹೀಗೆಲ್ಲ ಹೇಳ್ಕೊಂಡು ಬಂದ್ರು. ಏನದು ಮಾತೃರೂಪದಿಂದ ಛಾಯಾರೂಪದಿಂದ ಇರುವಂತಹದ್ದು? ಏನದು? ಯಾವ ಮನುಷ್ಯನ ಜೀವವಾಗಿದ್ದಾನೋ, ಈ ಮನುಷ್ಯನಿಗೆ ಜೀವ ಇದೆ. ಯಾಕೆ ಅಂದ್ರೆ ಆ ಜೀವ ಬಿಟ್ಟಾದ್ಮೇಲೆ ಅದು ಶವ ಆಗತ್ತೆ. ಜೀವ ಇರೋವರೆಗೆ ಅದು ಮನುಷ್ಯ ಅಂತ ಕರೆಸ್ಕೊಳ್ಳುವಂತಹ ಆ ದೇಹ, ಅವನು ಹೋಗಿ ಅದು ಆಗ್ಬಿಡತ್ತೆ. ಹಾಗಾದ್ರೆ ಅದು ಅನ್ನೋಕ್ಕಿಂತ ಮುಂಚೆ ಅವನೋ ಅಥವಾ ಅವಳೋ ಅನ್ನಿಸ್ಕೊಳ್ತಾ ಇದ್ದ ಏನೋ ಒಂದು ಎನರ್ಜಿ, ಏನದು? ಅದನ್ನ ದೇವತೆಗಳು ಹೇಳಿದ್ರಲ್ಲ, ಯಾ ದೇವಿ ಸರ್ವಭೂತೇಷು, ಎಲ್ಲ ಭೂತಗಳು ಗಳಲ್ಲಿಯೂ ಇರುವಂತಹದ್ದು ಏನೋ ಅದು ಅಂತ ಹೇಳಿದ್ರಲ್ಲ, ಏನದು? ಹಾಗಾದ್ರೆ ಈ ದೇಹಕ್ಕೂ ಅದೇನೋ ಇದೆ ಅಂತ ಹೇಳ್ತಾರಲ್ಲ, ಅದೇನದು ಅಂತ ಹೇಳಿದಾಗ ಅದನ್ನ ಆತ್ಮ ಅಂತ ಕರೆದ್ರು. ಆತ್ಮ ದೇಹದೊಳಗಡೆ ಇರೋ ತನಕ ಅವನು ಅವಳು ಅಂತ ಗೌರವ ಎಲ್ಲ. ಅದಾದ್ಮೇಲೆ ಅದು ಆಗ್ಬಿಡತ್ತೆ. ಹಾಗಾದ್ರೆ ಈ ಆತ್ಮ ಅನ್ನುವಂತಹ ಎನರ್ಜಿ ಏನಿದೆ, ಅದನ್ನ ಹೇಳ್ತಾರೆ ಅದು ದೇವರ ಸ್ವರೂಪ ಅಂತ. ಅದನ್ನೇ ಹೇಳಿದ್ರು ದೇವತೆಗಳು 5ನೇ ಅಧ್ಯಾಯದಲ್ಲಿ ಹೇಳುವಂತಹದ್ದು, ಸರ್ವಭೂತಗಳಲ್ಲಿಯೂ ಇರುವಂತಹ ದೇವರು ಅಂತ. ನಾವು ಸಹಜವಾಗಿ ಒಂದು ಎಕ್ಸ್ಪೀರಿಯನ್ಸ್ ನಾವು ಮಾಡಿರ್ತೀವಿ. ತಂದೆ ತಾಯಿಗಳು ಹಿರಿಯರು ಮಾಡ್ತಾ ಇದ್ದದ್ದನ್ನೇ ನಾವು ಮಾಡ್ತಾ ಇದ್ದೀವಿ. ಅದೇನದು ಅಂದ್ರೆ, ಒಂದು ಚಿಕ್ಕ ಮಗು ಮಲ್ಕೊಂಡಿದೆ, ನಾವು ದೊಡ್ಡವರಾಗಿದ್ದೀವಿ, ಓಡಾಡುವಾಗ ಕಾಲು ತಾಗ್ಬಿಡ್ತು. ಏನ್ ಮಾಡ್ತೀವಿ? ಆ ಮಗುಗೆ ನಮಸ್ಕಾರ ಮಾಡ್ಕೊಳ್ತೀವಿ, ಅಯ್ಯಯ್ಯೋ ತಪ್ಪಾಯ್ತು, ಹೀಗೆಲ್ಲ ಆಗ್ಬಾರ್ದಾಗಿತ್ತು ಅಂತ. ಹಾಗೆಯೇ ದೊಡ್ಡವರಿಗೆ
ಕಾಲ್ ತಾಗಿದ್ರು ಕೂಡ ನಮಸ್ಕಾರ ಮಾಡ್ಕೊಳ್ತೀವಿ. ಆ ಚಿಕ್ಕ ಮಗು ಅಲ್ವಾ ಅದು. ಇನ್ನು ಒಂದು 6 ತಿಂಗಳು 1 ವರ್ಷದ ಮಗುಗೆ ತಾಗಿದ್ರು ನಾವು ಯಾಕೆ ಹಂಗೆ ಮಾಡ್ಕೊಳ್ತೀವಿ ಅಂದರೆ, ಅದ್ರ ಒಳಗಡೆ ಇರುವಂತಹ ಎನರ್ಜಿ ಏನಿದೆ, ಆತ್ಮ ಏನಿದೆ, ಆ ಆತ್ಮಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ನೋಡಿ, ಅದರಲ್ಲಿರುವಂತಹ ಆತ್ಮದಲ್ಲಿರುವಂತಹ ಆ ದೇವಿಯ ಸ್ವರೂಪವಾಗಿರುವಂತಹ, ದೇವರ ಸ್ವರೂಪವಾಗಿರುವಂತಹ ಆ ಎನರ್ಜಿಯನ್ನು ನಾವು ಯಾವಾಗಲೂ ಗೌರವಪೂರ್ಣವಾಗಿ ನಡೆಸ್ಕೊಳ್ತೀವಿ ಅಂತ. ಹಾಗಾದ್ರೆ ಆ ಎನರ್ಜಿಯನ್ನ ದೇವರು ಅಂತ ಕರಿಬೇಕು ಅಂತ ಅಂದ್ರೆ ಶ್ರೇಷ್ಠತೆಯನ್ನು ಕೊಟ್ಟ ಹಾಗಾಯಿತು. ಆ ಶ್ರೇಷ್ಠತೆಯನ್ನ ನೀವು ದೈವತ್ವಕ್ಕೆ ಏರಿಸಿದಾಗ ಆ ದೈವ ಏನದು ಅಂತ ಅಂದಾಗ ಮತ್ತೆ ಅದೇ ದೇವತೆಗಳೇ ಹೇಳಿದ್ರು. ಯಾಕೆಂದ್ರೆ ಆ ದೇವತೆಗಳಿಗೆ ಸಹಾಯ ಮಾಡಿದಂತಹ ಎನರ್ಜಿ ಅದು. ದೇವತೆಗಳಿಗೆ ಆಗ್ತಾ ಇದ್ದಂತಹ ಅವರ ಅಧಿಕಾರಗಳನ್ನೆಲ್ಲ ಕಸ್ಕೊಂಡಂತಹ ರಾಕ್ಷಸರನ್ನ ಸಂಹಾರ ಮಾಡಿ ವಿಜಯವನ್ನ ಸಾಧಿಸಿದಂತಹ, ಸಾಧನೆಗೆ ಯೋಗ್ಯಳಾದಂತಹ ಆ ದೇವತೆಯನ್ನ ನಾವು ಸಪ್ತಶತಿಯ ಉದ್ದಗಲಕ್ಕೂ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾರವಳು? ಅದನ್ನ ಅನ್ಕೊಂಡಾಗ ನಮ್ಗೀಗಾಗಲೇ ಪ್ರಥಮ ಅಧ್ಯಾಯಕ್ಕೆ ಬರುವಂತಹ ಘಟ್ಟಕ್ಕೆ ನೀವೆಲ್ಲ ಬಂದಿದ್ದೀರಿ. ಅವಳನ್ನ ಎಲ್ಲ ಕಡೆನೂ ಆರಾಧನೆ ಮಾಡಿಕೊಂಡಿರುವಂತಹ ಕವಚದ ಮುಖಾಂತರ, ಕೀಲಕದ ಮುಖಾಂತರ, ಹಾಗೆ ಅರ್ಗಲಾ ಸ್ತೋತ್ರದ ಮುಖಾಂತರ ನಾವು ನೋಡಿದ್ವಿ. ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ ಅಂತ. ರೂಪವನ್ನು ಕೊಡು, ಜಯವನ್ನು ಕೊಡು, ಯಶಸ್ಸನ್ನು ಕೊಡು ಅಂತ ಏನನ್ನೆಲ್ಲ ಕೇಳ್ಕೊಂಡು ಬಂದ್ವಲ್ಲ. ಯಾರನ್ನು ಕೇಳಿದ್ದು? ಯಾವುದೋ ಒಂದು ಶಕ್ತಿಯನ್ನು ಕೇಳಿ ಹಾಗೆಲ್ಲ ಅನ್ಕೊಂಡ್ವಿ. ಅದನ್ನ ಮೂಲ ಶಕ್ತಿ ಅಂತ ಅನ್ಕೊಂಡು ಈ ಸಪ್ತಶತಿಯಲ್ಲಿ ಬರುವಂತಹ 3 ವಿಭಾಗಗಳು, ಆ 3 ವಿಭಾಗಗಳಲ್ಲಿ ಪ್ರಥಮ ಚರಿತ್ರೆ, ಮಧ್ಯಮ ಚರಿತ್ರೆ ಹಾಗೂ ಉತ್ತಮ ಚರಿತ್ರೆಯ 3 ವಿಭಾಗಗಳಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೆ ಮಹಾಸರಸ್ವತಿಯ 3 ಎನರ್ಜಿಗಳನ್ನು ನೋಡ್ಬೋದು. ಏನದು 3 ಎನರ್ಜಿ? ಏನದು ಅಂತ ಅಂದ್ರೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಬೇರೆ ಬೇರೆದು ಬೇರೆ ಬೇರೆಗೆ. ತಮಸ್ಸನ್ನ ಪ್ರತಿನಿಧಿಸುವಂತಹ ಮಹಾಕಾಳಿ, ರಜಸ್ಸನ್ನು ಪ್ರತಿನಿಧಿಸುವಂತಹ ಮಹಾಲಕ್ಷ್ಮಿ, ಹಾಗೆ ಸತ್ವಗುಣವನ್ನ ಪ್ರತಿನಿಧಿಸುವಂತಹ ಮಹಾಸರಸ್ವತಿಯ 3 ಅವತಾರಗಳ 3 ಚರಿತ್ರೆಗಳನ್ನು ನಾವು ನೋಡ್ಬೋದು. ಈ 3 ಅವತಾರಗಳ ಒಂದು ಮೂಲ ಏನೋ ಇದೆ, ಮೂಲ ಶಕ್ತಿ ಏನೋ ಇದೆ. ಆ ಮೂಲ ಶಕ್ತಿ ಏನದು ಅಂತ ಅಂದ್ರೆ ಬೀಜಾಕ್ಷರಗಳು ಅಂತ. ಆ ಬೀಜಾಕ್ಷರಗಳನ್ನ ನೀವು ಅಧ್ಯಯನ ಮಾಡಬೇಕು. ಏನಿದು ಬೀಜಾಕ್ಷರ ಅಂತ ಅಂದ್ರೇನು? ಒಂದು ದೊಡ್ಡ ಮರ ಹೇಗೆ ಶುರುವಾಯ್ತಪ್ಪ ಇದು ಅಂದ್ರೆ, ಒಂದು ಬೀಜದಿಂದ ಶುರುವಾಗಿದೆ. ಹಾಗಾದ್ರೆ ಈ ದೊಡ್ಡ ಮರವನ್ನ ಈ ಬೀಜದಿಂದ ಹೇಗೆ ನೋಡೋದು ಅಂತ ಅಂದ್ರೆ, ಮೊದಲು ಭೂಮಿಗೆ ಹಾಕಿ ಅದಕ್ಕೆ ಗೊಬ್ಬರ, ನೀರು, ಪರಿಸರದ ಗಾಳಿ ಎಲ್ಲವೂ ಸೇರಿಕೊಂಡಾದ್ಮೇಲೆ ಅದು ದೊಡ್ಡ ಮರವಾಗಿ ಕಾಲದ ಘಟ್ಟದಲ್ಲಿ ಅದು ಮರವಾಗಿ ಬೆಳೆದು ಬರ್ತದೆ. ಹಾಗಾದ್ರೆ ಆ ದೊಡ್ಡ ಮರವನ್ನು ಬೆಳೆಸಬೇಕು ಅಂತ ಅಂದ್ರೆ ಬೀಜದಿಂದ ಶುರುವಾಯಿತು. ಹಾಗಾದ್ರೆ ಬೀಜಾಕ್ಷರಗಳಲ್ಲಿ, ಆ ಬೀಜದಲ್ಲಿ ಆ ದೊಡ್ಡ ಮರ ಅಡಗಿದೆ ಅಂತ ಗೊತ್ತಾಯಿತು. ಅಂದ್ರೆ ಈ ಬೀಜಾಕ್ಷರಗಳಲ್ಲಿ ಆ ಶಕ್ತಿ ಇದೆ ಅಂತ ಗೊತ್ತಾಯಿತು. ಒಂದು ಮರವನ್ನೇ ಬೆಳೆಸಬಲ್ಲಂತಹ ಶಕ್ತಿ ಬೀಜಾಕ್ಷರದಲ್ಲಿದೆ ಅಂತ ಅಂದಾಗ
ಆ ಬೀಜಾಕ್ಷರಗಳನ್ನು ಪೋಷಿಸುವುದಾದರೂ ಹೇಗೆ? ಅದಕ್ಕೆ ನಾನು ಆಗಲೇ ಹೇಳಿದೆ, ಬೀಜವನ್ನು ಸರಿಯಾಗಿ ಹದ ಮಾಡಿದಂತಹ ಭೂಮಿಯಲ್ಲಿ ಹಾಕಬೇಕು. ಹದ ಮಾಡುವುದು ಅಂತ ಅಂದ್ರೇನು? ನಮ್ಮನ್ನು ನಾವು ಸಂಸ್ಕರಿಸಿಕೊಳ್ಳಬೇಕು. ನಮ್ಮ ಮನಸ್ಸನ್ನು ಸಂಸ್ಕಾರ ಮಾಡಿಕೊಂಡು, ನಾನು ಈ ಬೀಜವನ್ನು ನನ್ನ ಹೃದಯದ ಅಂಗಳದಲ್ಲಿ ನೆಟ್ಕೊಳ್ತಾ ಇದ್ದೀನಿ, ನನ್ನ ಹೃದಯ ಚೆನ್ನಾಗಿರಬೇಕು, ಕಮಿಟ್ಮೆಂಟ್ ಆಗಿರಬೇಕು. ಅಂಥದ್ದೇನದು ಅಂದರೆ ಸಮಯ ಕೊಡಬೇಕು. ಅದಕ್ಕೆ ಶ್ರದ್ಧೆ ಅನ್ನುವಂತಹ ನೀರನ್ನು ಹಾಕಬೇಕು. ಆಗಾಗ ಗೊಬ್ಬರವನ್ನು ಹಾಕಿ ಅದನ್ನ ಸಮಯ ಅನ್ನುವಂತಹ ನಿರಂತರವಾಗಿ ಜಪಿಸುವಂತಹ ಹಂತಕ್ಕೆ ನಾವು ಬಂದಾಗ ಆ ಬೀಜಾಕ್ಷರಗಳು ಮೊಳೆತು ದೊಡ್ಡ ಮರಗಳಾಗಿ ನಮಗೆ ಪ್ರದರ್ಶಿತವಾಗ್ತವೆ. ಅದಕ್ಕೆ ಕಾಲ ಬೇಕಾಗತ್ತೆ, ನಿರಂತರವಾಗಿ ಮಾಡಬೇಕು. ಬೀಜಗಳನ್ನು ಹೃದಯದ ಒಳಗಡೆ ಹದ ಮಾಡಿದಂತಹ ಭೂಮಿಯಲ್ಲಿ ನೆಡಬೇಕು. ಭಕ್ತಿಯಿಂದ ಆಚರಣೆ ಮಾಡಬೇಕು, ಶ್ರದ್ಧೆಯಿಂದ ಇರಬೇಕು. ಇಷ್ಟನ್ನೆಲ್ಲ ಮಾಡಿದಾಗ ಆ ಬೀಜಗಳು ಮೊಳೆತು ದೊಡ್ಡ ಮರಗಳಾಗ್ತವೆ. ಮರಗಳು ಸುಮ್ಮನೆ ಮರಗಳಾಗಲ್ಲ, ಫಲವನ್ನು ಕೊಡುತ್ತವೆ. ನೋಡಿ, ಒಂದೇ ಒಂದು ಮಾವಿನ ಗಿಡ, ಆದರೆ ಅದು ಹೆಂಗೆ ಬೆಳೀತಪ್ಪ ಅಂತ ನೋಡಿದ್ರೆ ಒಂದೇ ಮಾವಿನ ಓಟೆಯಿಂದ ಬೆಳೆದಿದ್ದು. ಆದರೆ ಫಲ ಕೊಡುವುದು ಪ್ರತಿ ವರ್ಷವೂ ಫಲ ಕೊಡುತ್ತದೆ. ಒಂದ ಕೊಡೋದು, ನೂರಾರು, ಸಾವಿರಾರು ಸಂಖ್ಯೆಯಲ್ಲಿ ಫಲಗಳನ್ನು ಕೊಡುತ್ತದೆ. ಸಮಯವನ್ನು ಕೊಟ್ಟು ಸರಿಯಾಗಿ ಪೋಷಣೆ ಮಾಡಿದಾಗ ನಮಗೆ ಆಧ್ಯಾತ್ಮಿಕವಾಗಿ ಫಲವನ್ನು ಕೊಡುತ್ತದೆ. ಯಾಕೆ ಬೇಕಾಗಿದೆ ಇದೆಲ್ಲ? ಮಂತ್ರಗಳನ್ನೆಲ್ಲ ಯಾಕೆ ಹೇಳಬೇಕು ಅಂತ ಅಂದರೆ, ಭಗವಂತನನ್ನು ಸೇರಲು ಒಂದು ಅವಕಾಶ ಇದೆಲ್ಲ, ಲಿಂಕ್ ಇದೆಲ್ಲ. ಏನು ಭಗವಂತನ ಯಾಕೆ ಸೇರಬೇಕು ಅಂತ ಅಂದರೆ, ಮೋಕ್ಷ ಪಡಿಬೇಕಲ್ಲಪ್ಪ. ಮೋಕ್ಷ ಅಂದ್ರೇನು? ಭಗವಂತನ ಸಾನ್ನಿಧ್ಯದಲ್ಲಿ ಇರುವಂತಹದ್ದು. ನಮಗೆ ಒಬ್ಬ ಮಹಾರಾಜ ಸಿಕ್ಕಿದ್ದಾನೆ. ಅವನ ಅರಮನೆಯಲ್ಲಿ ನಮಗೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತ ಅಂದ್ಕೊಂಡ್ರೆ, ಕೈ ತುಂಬ ಸಂಬಳ, ಬೇಕಾದಷ್ಟು ಎಲ್ಲವನ್ನೂ ಕೊಡ್ತಾ ಇದ್ದಾನೆ ಅನ್ನುವಾಗ ಆ ಮಹಾರಾಜನ ಮೇಲೆ ನಮಗೆ ಭಕ್ತಿ ಜಾಸ್ತಿ ಆಗತ್ತೆ. ಆ ಮಹಾರಾಜ ರಕ್ತ ಮಾಂಸದಿಂದ ಇರುವಂತಹ ಮಹಾರಾಜ. ಇದೇ ಮಹಾರಾಣಿಯಾಗಿ ದೇವಿಯಾಗಿ ಬಿಟ್ಟರೆ ಆಗನ್ಸತ್ತೆ ಈ ಪ್ರಪಂಚವೇ ನಮಗೆ ಕೊಟ್ಟಿರುವಂತಹ ಬಳುವಳಿ. ನಮಗೇನು ಅಂತ ಅಂದರೆ, ಅವಳ ಹತ್ರ ಯಾವಾಗಲೂ ಇರಬೇಕು, ಅವಳ ಸಾಂಗತ್ಯವನ್ನು ಬಯಸಬೇಕು ಅಂತ ಅಂದಾಗ ನಾವು ಹೆಚ್ಚು ಕನೆಕ್ಟಿವಿಟಿ ಬೆಳೆಸ್ಕೋಬೇಕು. ಮಹಾರಾಜನ ಹತ್ರ ಹೋಗಬೇಕು ಅಂತ ಅಂದರೆ, ಅವನ ಹತ್ರ ಹೋಗಿ ಮಾತಾಡ್ಕೊಂಡು ಬಂದರೆ ಹೊರಗಡೆ ಇದ್ದಂಥ ನೋಡಿದ ಇರುವಂತಹ ಜನ ಎಲ್ಲ ದಂಗಾಗಿ ಬಿಡ್ತಾರೆ. ಮಹಾರಾಜನ್ ನೋಡು, ಮಹಾರಾಜನಿಗೂ ಇವಂಗೂ ಎಷ್ಟೊಂದು ಕನೆಕ್ಟಿವಿಟಿ ಅಂತ. ದೇವಿಯ ಜೊತೆ ಹಂಗೆಲ್ಲ ಆಗ್ಬಿಟ್ರೆ ಒಳ್ಳೇದೇ ಅಲ್ವಾ? ಅದನ್ನ ಮೋಕ್ಷ ಅಂತ ಕರೀತಾರೆ. ಆ ಕನೆಕ್ಟಿವಿಟಿ ಬೆಳೆಸ್ಕೊಳ್ಳುವಂತಹದ್ದೇ ಮೋಕ್ಷ ಅಂತ. ಆ ಮೋಕ್ಷದ ಆಕಾಂಕ್ಷಿಗಳಾಗಿರುವಂಥವರಿಗೆ ಒಂದು ಶ್ಲೋಕ ಬರುತ್ತೆ, ಆತ್ಮನೋ ಮೋಕ್ಷಾರ್ಥಂ ಜಗತ್ಹಿತಾಯ ಚ ಅಂತ. ಈ ಆತ್ಮ ಆಗ್ಲೇ ಹೇಳಿದ್ನಲ್ಲ, ಅದು ಏನಾಗಬೇಕು ಅಂದರೆ ಕೊನೆಗೆ ಹೋಗಿ ಮೋಕ್ಷವನ್ನು ಹೊಂದಬೇಕು. ಆ ಆತ್ಮ ಮೋಕ್ಷವನ್ನು ಹೊಂದುವುದರ ಕಡೆಗೆ ನಮ್ಮನ್ನು ನಾವು ಕರೆದುಕೊಂಡು ಹೋದಾಗ ಆ ಬೀಜಾಕ್ಷರಗಳು ನಮಗೆ ಸಹಾಯ ಮಾಡ್ತವೆ. ಆ ಬೀಜಾಕ್ಷರಗಳನ್ನು ಹೆಚ್ಚು ನಾವು ಎನರ್ಜೈಸ್ ಮಾಡಬೇಕು.
ದೇವಿಯ ಜೊತೆಗೆ ನಮ್ಮ ಸಂಬಂಧಗಳು ವೃದ್ಧಿ ಆಗ್ತಾ ಹೋಗ್ತವೆ. ಅದನ್ನು ಮಾಡ್ಕೋಬೇಕು ಅಂತ ಅಂದರೆ ನಾವು ನಿರಂತರವಾಗಿ ಆ ಬೀಜಾಕ್ಷರಗಳನ್ನು ಪಠಿಸ್ತಾ ಹೋಗಬೇಕು. ಏನದು ಬೀಜಾಕ್ಷರಗಳು? ಯಾವುವು ಅವೆಲ್ಲ? ಓಂ. ಓಂ ಅನ್ನುವಂತಹದ್ದು ಒಂದು ಪ್ರಣವ. ಓಂ ಅನ್ನುವಂತಹ ಆ ಓಂಕಾರವೇ ಅದು ಒಂದು ಬೀಜಾಕ್ಷರ. ಸಾಮಾನ್ಯವಾಗಿ ನಾವು ಓಂ ಗಣೇಶಾಯ ನಮಃ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಎಲ್ಲದಕ್ಕೂ ಓಂ ಓಂ ಸೇರಿಸ್ತಾ ಇರ್ತೀವಿ. ಪಂಚಾಕ್ಷರಿ ಅಂತ ಬಂದ ತಕ್ಷಣವೇ 5 ಅಕ್ಷರಗಳ ಜೊತೆಗೆ ಓಂ ಅನ್ನುವಂಥದ್ದನ್ನು ಸೇರಿಸ್ಬಿಡ್ತೀವಿ. ಹಾಗಾಗಿ ಓಂ ಅನ್ನುವಂಥದ್ದು ಪ್ರಣವ. ಅದಾದ್ಮೇಲೆ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಅನ್ನುವಂತಹ 9 ಅಕ್ಷರಗಳನ್ನು ಹೊಂದಿರುವಂತಹ ನವಾಕ್ಷರ ಮಂತ್ರವನ್ನು ನಾವೀಗ ಅಧ್ಯಯನ ಮಾಡಬೇಕು. ನಾನೀಗಾಗಲೇ ಹೇಳಿದೆ, ಮಹಾಕಾಲಿ ಅನ್ನುವಂಥ ಆ ದೇವಿಗೆ ಹ್ರೀ, ಅವಳಿಗೆ ಐಂ ಅಂತ ಹೇಳ್ತಾರೆ. ಐಂ ಅನ್ನುವಂತಹ ಬೀಜಾಕ್ಷರದಿಂದ ಪ್ರಾರಂಭ ಮಾಡುವಂಥದ್ದು. ಮಹಾಕಾಲಿಗೆ ಐಂ ಅಂತ. ಹ್ರೀಂ ಅನ್ನುವಂತಹದ್ದು ಮಹಾಲಕ್ಷ್ಮಿಗೆ ಹೇಳುವಂತಹದ್ದು. ಕ್ಲೀಂ ಅನ್ನುವಂತಹದ್ದು ಮಹಾಸರಸ್ವತಿಗೆ ಹೇಳುವಂತಹದ್ದು. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಐಂ ಹ್ರೀಂ ಕ್ಲೀಂ. ಚಾಮುಂಡಾಯೈ ವಿಚ್ಚೆ ಅನ್ನುವಂತಹ 6 ಅಕ್ಷರಗಳನ್ನು ಸೇರಿಸಿಕೊಂಡು ಚಾಮುಂಡಿಯಿಂದ ರಕ್ಷಣೆಯನ್ನು ಪಡೆಯುವಂತಹ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಅನ್ನುವಂತಹ 9 ವರ್ಣದ ಅಕ್ಷರಗಳನ್ನು ನಾವು ನೋಡಬೇಕು. ಅದನ್ನು ಹೆಚ್ಚು ನಾವು ಜಪವನ್ನು ಮಾಡಬೇಕು. ಅದರ ಜೊತೆಗೆ ಓಂ ಅನ್ನುವಂತಹ ಪ್ರಣವವನ್ನು ಸೇರಿಸಿ ಹೇಳುವಂತಹದ್ದು ಒಂದು ವಾಡಿಕೆ. ಅದೇನದು ಜಪ ಅಂದ್ಬಿಟ್ರಲ್ಲ. ಏನದು ಜಪ ಅಂದ್ರೇನು? ಜ ಅಂದ್ರೆ ಜನ್ಮಗಳಿಂದ ಬಂದಂತಹ, ಪ ಅಂದ್ರೆ ಪಾಪಗಳನ್ನ ನಾಶ ಮಾಡುವಂತಹದ್ದು ಜಪ. ಜಪ ಅಂದ್ರೇನದು? ನಾವು ಹೇಳ್ತಾನೆ ಹೋಗ್ಬೇಕು. ಆ ಅಕ್ಷರಗಳನ್ನ 9 ಅಕ್ಷರಗಳನ್ನ ಹೇಳ್ತಾನೆ ನಿರಂತರವಾಗಿ ಹೇಳ್ತಾ ಹೋಗ್ಬೇಕು. ನಿರಂತರವಾಗಿ ಹೇಳಿ 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 ಎಷ್ಟು ಹೇಳಬೇಕು? ನಮ್ಮ ಜನ್ಮಗಳಿಂದ ಬಂದಂತಹ ಪಾಪಗಳನ್ನು ದೂರ ಮಾಡಿಕೊಳ್ಳುವಷ್ಟು ಎಷ್ಟಿದೆಯೋ ಅಷ್ಟನ್ನು ಹೇಳ್ತಾ ಹೋಗಬೇಕು. ಯಾರ ಪಾಪಗಳು ಹೇಗಿದೆಯೋ ಏನೋ ನಮ್ಗೆ ಗೊತ್ತಿಲ್ವಲ್ಲ. ಹಾಗಾಗಿ ಎಷ್ಟೆಷ್ಟು ಪಾಪಗಳನ್ನು ತೊಳ್ಕೋಬೇಕೋ ಅಷ್ಟಷ್ಟು ನೋಡಬೇಕು. ನೋಡಿ, ಒಂದು ಬಿಳಿ ಬಟ್ಟೆ ಕೊಳೆಯಾಗ್ಬಿಟ್ಟಿದೆ, ಮಣ್ಣಾಗಿದೆ ಅಂತ ಅಂದ್ರೆ ಒಂದ್ಸಾರಿ ಒಗೆದು ನೋಡ್ತೀರಿ. ಒಗೆದಂತಹ ಬಟ್ಟೆ ಸೋಪನ್ನು ಹಾಕಿದ ತಕ್ಷಣವೇ ಚೆನ್ನಾಗಿ ಕೊಳೆ ಹೋಯ್ತು ಅಂತ ತಕ್ಷಣ ಒಂದ್ಸಾರಿ ಒಗೆದ್ರೆ ಸಾಕು ಅಂತೀರ. ಜಾಲಿಸಿ ನೋಡ್ತೀರಿ, ನೋಡಿದ್ರೆ ಇನ್ನೊಂದು ಸ್ವಲ್ಪ ಕೊಳೆ ಇದೆ ಅಂದಾಗ ಆಯ್ತು. ಇನ್ನೊಂದು ಸ್ವಲ್ಪ ಸೋಪ್ ಹಾಕ್ತೀರಿ, ತೊಳಿತೀರಿ. ಇನ್ನೊಂದು ಸ್ವಲ್ಪ ಜಾಲಿಸಿ ನೋಡಿದಾಗ ಮತ್ತು ಕೊಳೆ ಇದೆ ಅಂತ ಅಂದ್ರೆ ಇನ್ನೊಂದ್ಸರಿ ಸೋಪ್ ಹಾಕ್ತೀರಿ. ಈ ಸೋಪ್ ಸರಿ ಹೋಗ್ಲಿಲ್ಲ ಅಂದ್ರೆ ಇನ್ನೊಂದು ಸೋಪನ್ನು ತಂದು ಹಾಕ್ತೀರಿ. ಚೆನ್ನಾಗಿ ಉಜ್ಜಿ ತೊಳೆದು ಅದನ್ನ ಬೆಳ್ಳಗೆ ಮಾಡಿ ಯೂನಿಫಾರ್ಮ್ ತುಂಬಾ ಚೆನ್ನಾಗಿದೆ ಅಂತ ಒಣಗಿದಾದ್ಮೇಲೆ ಐರನ್ ಮಾಡಿ ಇಡ್ತೀವಿ. ಇದನ್ನ
ಉಪ್ಪು ನೀರು ಮನೆ ಹತ್ರ ಇರೋದು, ಸಿಹಿ ನೀರಿನಲ್ಲಿ ತೊಳೆದ್ರೆ ಚಂದ ಅಂತ ಹೇಳಿದ್ರೆ ನದಿ ಹತ್ರ ಹೋಗಿ ತೊಳ್ಕೊಂಡು ಬರ್ತೀವಿ. ನದಿಗೆ ಹೋಗಿ ಮತ್ತೆ ಸ್ವಲ್ಪ ಚೆನ್ನಾಗಿ ಜಾಲಿಸಿ ಚೆನ್ನಾಗಿ ಹಿಂಡಿ ತೊಳೆದಾದ್ಮೇಲೆ ಮತ್ತೆ ಇನ್ನೂ ಬೆಳ್ಳಗಾಗತ್ತೆ. ಯಾಕೆಂದ್ರೆ ಅದು ಸಿಹಿ ನೀರು ಅಂತ. ಹೀಗೆ ಬೇರೆ ಬೇರೆ ಕಡೆ ನಾವು ಆ ಕೊಳೆಯನ್ನ ತೊಳ್ಕೊಳ್ಳುವಂತಹ ಕೆಲಸ ಮಾಡ್ತೀವಿ. ಬಿಳಿ ಬಟ್ಟೆಗೆ ಇಷ್ಟೊಂದು ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಆತ್ಮಕ್ಕೆ ಅಂಟಿರುವಂತಹ ಕೊಳೆಯನ್ನ ಮೆಷರ್ ಮಾಡಕ್ ಆಗೋದೇ ಇಲ್ಲ. ಅದಕ್ಕೇನ್ ಮಾಡಬೇಕು ಅಂದ್ರೆ ನಿರಂತರವಾಗಿ ಮಾಡ್ತಾನೆ ಹೋಗ್ಬೇಕು. ಯಾವಾಗ ಕನೆಕ್ಷನ್ ಬೆಳೆಯುತ್ತೋ, ಕನೆಕ್ಟಿವಿಟಿ ಬೆಳೆಯುತ್ತೋ ದೇವಿಯ ಜೊತೆ, ತಾನೇ ಮುಂದಕ್ಕೆ ಏನೇನು ಮಾಡಬೇಕು ಅಂತ ಅವಳೇ ಹೇಳ್ತಾಳೆ, ಅವಳೇ ಮಾಡಿಸ್ಕೊಳ್ತಾಳೆ, ನಿಮಗೆ ಗೈಡ್ ಮಾಡ್ತಾ ಹೋಗ್ತಾಳೆ. ಹಾಗಾಗಿ ನಾವು ಅವಳ ಜೊತೆ ನಿರಂತರವಾಗಿ ಕನೆಕ್ಟಿವಿಟಿ ಬೆಳೆಸುವಂತಹ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳುವಂತಹದ್ದು ನಮ್ಮ ಕರ್ತವ್ಯ. ಅಂದ್ರೆ ನವಾರ್ಣ ಮಂತ್ರವನ್ನ ಹೇಳ್ಕೋಬೇಕು. ಅದನ್ನ ಜಪ ಅಂತಾರೆ. ಹೇಗೆ ಮಾಡಬೇಕು ಇದನ್ನ? ಉತ್ತರಾಭಿಮುಖವಾಗಿ ಕೂತ್ಕೊಂಡು ಮಾಡ್ಬೋದು, ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಮಾಡ್ಬೋದು. ಉತ್ತರಕ್ಕೋ ಅಥವಾ ಪೂರ್ವಕ್ಕೋ ಒಂದು ಮ್ಯಾಟ್ ಹಾಕೋಬೇಕು, ದಪ್ಪಾಗಿರುವಂಥದ್ದನ್ನ. ಸುಖಾಸನದಲ್ಲಿ ಕೂತ್ಕೋಬೇಕು. ಚಕ್ಲು ಬಕ್ಲೆ ಹಾಕೊಂಡು ಕೂತ್ಕೊಳ್ಳೋದಿದ್ರೆ ಓಕೆ, ಪದ್ಮಾಸನ ಹಾಕ್ತೀನಿ ಅಂದ್ರೆ ತುಂಬ ಒಳ್ಳೆಯದು. ಇಲ್ಲ ಚೇರ್ ಮೇಲೆ ಕೂತ್ಕೊಳ್ತೀನಿ, ಆಗ್ಲಿ ಬಿಡಿ. ಆದರೆ ದೇಹದ ಯಾವುದೇ ಭಾಗಗಳು ಭೂಮಿಯನ್ನ ತಾಕದ ಹಾಗೆ ನೋಡ್ಕೋಬೇಕು. ಜಪ ಮಾಡುವಾಗ ಜಪಮಾಲೆಯನ್ನ ತಗೊಳ್ಳಿ, ತೊಂದರೆ ಇಲ್ಲ. ಯಾವ ಥರದ್ದಾಗಬೇಕು, ಯಾವ ಥರದ್ದಾದ್ರೂ ಆಗ್ಲಿ ಬಿಡಿ. ತುಳಸಿ ಮಣಿ ಆಗ್ಲಿ ಬಿಡಿ, ಸ್ಫಟಿಕ ಆಗ್ಲಿ ಬಿಡಿ, ಯಾವುದೋ ಒಂದು ಇಂಥದೇ ಆಗಬೇಕು ಅಂತ ಇಲ್ಲ. ಎಣಿಕೆಗೊಂದು ಮಾರ್ಗ ಅಷ್ಟೆ. ಹಾಗಾದ್ರೆ ಇದನ್ನ ನಾನು ಎಲ್ಲಿ ಮಾಡಬೇಕು? ಸಮುದ್ರದ ತಡದಲ್ಲಿ ಒಳ್ಳೆಯದು, ನದಿಯ ದಂಡೆಯಲ್ಲಿ ಒಳ್ಳೆಯದು, ದೇವಸ್ಥಾನದಲ್ಲಿ ಒಳ್ಳೆಯದು. ಹಾಗಾದ್ರೆ ಅಲ್ಲೆಲ್ಲ ಹೋಗೋಕೆ ಸಮಯ ಬೇಕಲ್ಲ. ಮನೇಲಿ ಮಾಡಿ. ಮನೇಲಿ ಸೆಪರೇಟ್ ರೂಮ್ ಇದೆಯಾ? ಒಳ್ಳೆಯದು. ಇಲ್ಲ ನಮ್ಮ ಮನೇಲಿ ಸೆಪರೇಟ್ ರೂಮ್ ಇಲ್ಲ, ಚಿಕ್ಕದು ದೇವ್ರ ಮನೆ, ಎದುರುಗಡೆ ಕೂತ್ಕೊಂಡು ಮಾಡಿ. ಗಲಾಟೆ ಅಲ್ಲ, ಎಲ್ಲರೂ ಎದ್ದೇಳಕ್ಕಿಂತ ಮುಂಚೆ ಮಾಡಿ ಅಥವಾ ಸಂಜೆ ಮಾಡಿ. ಹಾಗಾದ್ರೆ ಏನು ಕಂಟಿನ್ಯೂಸ್ ಆಗಿ ಮಾಡಬೇಕಾ? ಹೌದು, ಕಂಟಿನ್ಯೂಸ್ ಆಗಿ ಮಾಡಬೇಕು. ಇವತ್ತು ಮಾಡೋದು ನಾಳೆ ಬಿಟ್ಬಿಡೋದು, ನಾಡಿದ್ದು ಮಾಡ್ತೀನಿ ಅನ್ನೋದು ಒಂದ್ಸಾರಿ ಬಿಟ್ಬಿಟ್ರೆ ಮುಗೀತು. ನಿಮ್ಮ ಹಿಡಿತಕ್ಕೆ ಅದು ಸಿಗೋದೇ ಇಲ್ಲ. ಪ್ರತಿದಿನವೂ ಮಾಡಬೇಕು. ನಿರ್ದಿಷ್ಟ ಸಮಯದಲ್ಲಿ ಕೂತ್ಕೊಂಡು ಸಂಜೆ ದೀಪ ಹಚ್ಚುವಾಗಲೋ ಅಥವಾ ಎಲ್ಲರೂ ಎದ್ದೇಳಕ್ಕಿಂತ ಮುಂಚೆ ಕೂತ್ಕೊಂಡು ಸ್ನಾನ ಮಾಡಬೇಕಾ? ಮಾಡದಿದ್ರೆ ಒಳ್ಳೆಯದು. ಮಾಡದೇ ಇದ್ರೆ ಆ ಸಮಯ ಮತ್ತೆ ನಿಮಗೆ ತುಂಬ ಪ್ರೀಶಿಯಸ್. ಆ ಸಮಯದಲ್ಲೇ ಮಾಡಬೇಕು. ಸ್ನಾನ ಮಾಡಿ ಇವೆಲ್ಲ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ತೊಂದರೆ ಇಲ್ಲ, ಕೈಕಾಲು ತೊಳ್ಕೊಂಡು ಕೂತ್ಕೊಂಡು ಮಾಡಿ. ಮನಸ್ಸು ಮಾತ್ರ ನಿರ್ಮಲವಾಗಿರಬೇಕು. ಇದು ಟ್ರೈನಿಂಗ್ ಕೊಡ್ತಾ ಇರೋದು ಮನಸ್ಸಿಗೆ. ಮನಸ್ಸೇ ಎಲ್ಲೂ ಹೋಗಬೇಡ. ಹಾಗಾದ್ರೆ ಎಲ್ಲೂ ಹೋಗಬೇಡ ಅಂದ್ರೆ ಎಲ್ಲಿರ್ಲಿ ಅಂತ ಕೇಳುತ್ತೆ ಮನಸ್ಸು. ಅದಕ್ಕೆ ಹೇಳಬೇಕು, 11ನೇ ಅಧ್ಯಾಯದಲ್ಲಿ ಬರುತ್ತೆ. ಬಾಲರ ವಿದ್ಯುತಿಮಿಂದು ಕಿರೀಟಾನ್ ತುಂಗ ಕುಚಾನ್ನಯನತ್ರಯಯುಕ್ತಾಂ ಸ್ಮೇರಮುಖೀಂ ವರದಾಂಕುಶಪಾಶಾಭೀತಿಕರಾಂ ಪ್ರಭಜೆ ಭುವನೇಶಿ. ನಮ್ಮ ಹೃದಯದ ಅಂಗಳದಲ್ಲಿ
ಧ್ಯಾನ ಶ್ಲೋಕಗಳಿಂದ ಹೇಳಲ್ಪಟ್ಟಂತಹ ದೇವಿಯನ್ನ ಸ್ಪೆಷಲಿ ನಮಗೆ 11ನೇ ಅಧ್ಯಾಯ ಹೇಳ್ಕೊಡಮ್ಮ ಅವ್ರಿಗೆ. 11ನೇ ಅಧ್ಯಾಯದಲ್ಲಿರುವಂಥದ್ದನ್ನ ಆ ಅರ್ಥವನ್ನು ಹೇಳ್ತೀನಿ ನೋಡಿ. ಎಲ್ಲರೂ ಕಣ್ಮುಚ್ಕೊಳ್ಳಿ. ನಮ್ಮ ಹೃದಯ ಅದರೊಳಗಡೆ ಇದ್ದಂತಹ ಒಂದು ಮನೆಯದು, ಹೃದಯವೇ ಮನೆ. ಅಲ್ಲಿ ಇಲ್ಲಿ ತನಕ ಒಂದಷ್ಟು ಕ್ಲೀನಿಂಗೇ ಇರಲಿಲ್ಲ. ಈಗ ಕ್ಲೀನ್ ಮಾಡ್ಕೊಳ್ಳಿ. ಒಂದು ಕಮಲದ ಮೇಲೆ ಕುಳಿತಿದ್ದಾಳೆ. ಯಾರವಳು? ಹೆಂಗಿದ್ದಾಳೆ? ಬಾಲರ ವಿದ್ಯುತಿಮಿಂದು ಕಿರೀಟಾನ್, ಚಂದ್ರನನ್ನ ಕಿರೀಟವಾಗಿ ಧರಿಸಿದ್ದಾಳೆ. ತುಂಗ ಕುಚಾನ್ನಯನತ್ರಯಯುಕ್ತಾಂ, ಉನ್ನತ ವಕ್ಷಸ್ಥಳವನ್ನು ಹೊಂದಿದ್ದಾಳೆ. ನಯನತ್ರಯ, 3 ಕಣ್ಣುಗಳನ್ನು ಉಳ್ಳವಳಾಗಿದ್ದಾಳೆ. ಸ್ಮೇರಮುಖೀಂ, ಮುಗುಳು ನಗೆಯನ್ನ ಬೀರ್ತಾ ಇದ್ದಾಳೆ. ಒಂದೊಂದೇ ಮೂಡ್ತಾ ಇದೆ ನೋಡಿ. ಅವಳಿಗೆ 4 ಬಾಹುಗಳು. ಪಾಶ ಮತ್ತೆ ಅಂಕುಶಗಳನ್ನು ಧರಿಸಿದ್ದಾಳೆ. ವರದ ಮತ್ತೆ ಅಭಯ ಹಸ್ತಗಳನ್ನು ಹೊಂದಿದ್ದಾಳೆ. ಅಂತಹ ಜಗನ್ಮಾತೆ ಸರ್ವಾಲಂಕೃತಳಾಗಿದ್ದಾಳೆ. ಬೇರೆ ಬೇರೆ ಆಭರಣಗಳನ್ನು ಧರಿಸಿದ್ದಾಳೆ. ದಾಬು, ಕಾಲ್ಗೆಜ್ಜೆ, ಕುತ್ತಿಗೆಯಲ್ಲಿ ಅನೇಕ ಆಭರಣಗಳು, ಚಿನ್ನದ ಬಳೆಗಳು, ಅನೇಕ ಉಂಗುರಗಳು, ಹೀಗೆ ಬೇರೆ ಬೇರೆ ಆಭರಣಗಳನ್ನು ತೊಟ್ಟಿರುವಂತಹ ಸರ್ವಾಲಂಕೃತಳಾದಂತಹ ಜಗನ್ಮಾತೆಯ ಒಡಿದಾವರಿಗೆ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು. ಅವಳ ಕಾಲನ್ನ ಬೆಳ್ಳಿಯ ತಟ್ಟೆಯಲ್ಲಿ ಇಟ್ಟಿದ್ದಾಳೆ ಅನ್ನುವಂತಹ ಭಾವದಿಂದ, ಪ್ರತಿ ಸಾರಿ ಹೇಳುವಂತಹ ಮಂತ್ರದಿಂದ ಅವಳನ್ನು ಅರ್ಚಿಸಬೇಕು. ಒಂದೊಂದು ಸಾರಿ ಹೇಳುವಾಗಲೂ ಒಂದಷ್ಟು ಹೂಗಳನ್ನು ದೇವಿಯ ಪಾದಗಳಿಗೆ ಸಮರ್ಪಣೆ ಮಾಡಬೇಕು. ನಿಮಗೆಲ್ಲ ಇಮ್ಯಾಜಿನೇಷನ್ ಬರ್ತಾ ಇದೆ ಅನ್ಕೊಳ್ತೀನಿ. ಅಂತಹ ಆ ಜಗನ್ಮಾತೆ ಎಲ್ಲಿದ್ದಾಳೆ ಅಂದರೆ ನಮ್ಮ ಹೃದಯದಲ್ಲೇ ಇದ್ದಾಳೆ. ಆತ್ಮ ಅನ್ನುವಂಥದ್ದು ಅಲ್ಲೇ ಇದೆ. ಅಲ್ಲಿ ಅವಳನ್ನು ಅರ್ಚಿಸಬೇಕು, ಅವಳನ್ನು ಪೂಜಿಸಬೇಕು. ಎಷ್ಟು ಸಾರಿ ಮಾಡಬೇಕು? 108 ಸಾರಿ ಮಾಡಬೇಕು ಮಿನಿಮಮ್. ಮಗು ಗಲೀಜು ಮಾಡ್ಕೊಂಡು ಬಂದ್ಬಿಟ್ಟಿದ್ಯಲ್ಲ ಬಟ್ಟೆನ, ಎಷ್ಟು ಸಾರಿ ಒಗಿಬೇಕು? ಒಗಿಬೇಕಮ್ಮ. ಕೊಳೆ ಇದೆ, ಒಗಿಬೇಕು. ಚೆನ್ನಾಗಿ ಒಗೆದು ಹೇಗೆ ಬಿಳಿ ಬಟ್ಟೆಯನ್ನ ಬೆಳ್ಳಗೆ ಮಾಡ್ತಿರೋ ಹಾಗೆಯೇ ಎಷ್ಟು ಸಾರಿ ಹೇಳಬೇಕು? 108 ಸಾರಿ ಹೇಳಬೇಕು ದಿವಸ. ಜಾಸ್ತಿನೂ ಹೇಳ್ಬೋದು. ಸಮಯ ಸಿಕ್ಕಿದ್ರೆ ಜಾಸ್ತಿ ಹೇಳ್ಕೊಂಡು ಅವಳಿಗೆ ಅರ್ಚನೆ ಮಾಡಿ ಕೊನೆಗೆ ಅವಳ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ನಿಧಾನಕ್ಕೆ ಓಂಕಾರದಿಂದ ಹೊರಗಡೆ ಬರಬೇಕು. ಓಂ ಅಂತ ಹೇಳ್ಕೊಂಡು ಹೊರಗಡೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಮುಂದಿನ ಕಾರ್ಯಗಳನ್ನು ಮಾಡಬೇಕು. ಪ್ರತಿ ದಿವಸ ಮಾಡಬೇಕು, ತಪ್ಪಿಸಬಾರ್ದು. ಮನಸ್ಸು ಇಲ್ಲಿರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತಿನ್ನೆಲ್ಲೋ ಇರುತ್ತೆ. ಮನಸ್ಸನ್ನ ಹೇಗೆ ನಾಯಿ ಮರಿ ಆ ಒಡೆಯನ ಕಾಲಿನ ಹತ್ರ ಆ ಕಾಲಿನ ಮೇಲೆ ತನ್ನ ಕತ್ತನ್ನು ಹಾಕಿ ಕೂತ್ಕೊಂಡಿರುತ್ತೆ ನೋಡಿ. ಮನಸ್ಸೂ ಹಾಗೆ ನಾಯಿ ಮರಿ ಥರ ದೇವಿಯ ಪಾದದ ಅಡಿಯಲ್ಲಿ ಕೂತ್ಕೊಂಡಿರಬೇಕು, ಕುಳ್ಳರಿಸ್ಬೇಕು. ಹಂಗೆ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಅಂತಹ ಪ್ರಯತ್ನವನ್ನು ಮಾಡಿದಾದ್ಮೇಲೆ ಮೋಕ್ಷದ ಕಡೆಗೆ ನಮ್ಮನ್ನು ನಾವು ಕರೆದುಕೊಂಡು ಹೋಗಬಹುದು. ಆ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುವಂತಹ ಕ್ರಿಯೆಯನ್ನ ಜಪ ತಪ ಅಂತ ಹೇಳ್ತಾರೆ. ದೇವಿಯ ಆರಾಧನೆ, ತಾಯಿಯ ಆರಾಧನೆ ನಮಗೆ ತುಂಬ ಪ್ರೀತಿ. ಯಾಕೆ ಅಂದರೆ ಅಮ್ಮ ಬೇಗ ವರವನ್ನು ಕರುಣಿಸ್ತಾಳೆ.
ಅಮ್ಮ ಅಂದರೆ ಇಷ್ಟ. ಸಪ್ತಶತಿಯನ್ನು ಕಲಿತಾ ಇದ್ದೀವಿ. ಇಷ್ಟೆಲ್ಲ ಇರುವಾಗ ಆ ದೇವಿಯ ಆರಾಧನೆಯನ್ನು ಪ್ರತಿ ದಿವಸ ನಾವು ಮಾಡ್ತಾ ಹೋಗೋಣ. ತಾಯಿ ಮಗುವಿಗೆ ಸೈಕಲ್ ಕಲಿಸ್ಬೇಕು ಅಂತ ಇಷ್ಟ. ಸೈಕಲ್ ಕಳಿಸೋವಾಗ ಮಗುವನ್ನು ಆ ಸೈಕಲ್ ಮೇಲೆ ಕೂತ್ಕೋ ಅಂತ ಹೇಳಿ ಹಿಂದೆಗಡೆ ಯಾವಾಗಲೂ ಬರ್ತಿರ್ತಾಳೆ. ಅಪ್ಪನೋ ಅಮ್ಮನೋ ಹಿಂದೆಗಡೆ ಆ ಸೀಟಿನ ರಿಂಗ್ ಹಿಡ್ಕೊಂಡು ಸಪೋರ್ಟಿವ್ ಆಗಿ ಬರ್ತಾ ಇರ್ತಾರೆ. ತುಳಿ ಮಗು ತುಳಿ ಮಗು ತುಳಿ ಮಗು ಅಂತ ಹೇಳ್ತಿರ್ತಾರೆ. ಎಷ್ಟು ದಿವಸ ಕಲಿಯುತ್ತೆ ಮಗು? ಎಷ್ಟು ದಿವಸ ಕಲಿಯುತ್ತೆ? ನಿನಗೆ ಸಮಯ ಇದ್ದಾಗೆಲ್ಲ ಬಾ ಮಗು, ನಾನು ಕಲಿಸ್ಕೊಡ್ತೀನಿ ಅಂತ ಅಪ್ಪ ಹೇಳ್ತಾನೆ. ನಿಧಾನಕ್ಕೆ ಕಲಿಸ್ತಾ 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 ಮನಸ್ಸು ಒಂದು ಸಾರಿ ಆ ಸೈಕಲ್ ಮೇಲೆ ಮಗುವಿಗೆ ಮನಸ್ಸು ಬಂದಿದೆ ಅಂತ ಗೊತ್ತಾದ ಮೇಲೆ ಹಿಂದೆಗಡೆಯಿಂದ ನಿಧಾನಕ್ಕೆ ಅಪ್ಪ ಬಿಟ್ಟುಬಿಡ್ತಾನೆ ಕೈನ. ಅಮ್ಮ ಬಿಟ್ಟುಬಿಡ್ತಾಳೆ. ಮಗು ತನ್ಪಾಡಕ್ಕೆ ತಾನು ತುಳಿತಾ ಇದೆ ತುಳಿತಾ ಇದೆ ತುಳಿತಾ ಇದೆ ತುಳಿತಾ ಇದೆ. ಆ ಸಣ್ಣ ಸೈಕಲ್ ದೊಡ್ಡ ಸೈಕಲ್ ಆಯಿತು, ದೊಡ್ಡ ಸೈಕಲ್ಲು ಇನ್ನೂ ದೊಡ್ಡ ಸೈಕಲ್ ಆಯಿತು, ಈಗ ಮೋಟರ್ ಸೈಕಲ್ ಆಗಿದೆ. ಆರಾಮಾಗಿ ಹೋಗ್ತಾ ಇದೆ. ಅಂದರೆ ನಿರಂತರವಾಗಿ ನೀವು ಪ್ರಯತ್ನ ಪಟ್ಟಾಗ ಸಣ್ಣ ಸೈಕಲ್ ದೊಡ್ಡ ಸೈಕಲ್ ಆಗಿ, ಅದಕ್ಕಿಂತ ದೊಡ್ಡ ಸೈಕಲ್ ಆಗಿ, ಮೋಟರ್ ಸೈಕಲ್ ಆಗಿ ದೇವಿಯ ಹತ್ತಿರ ಬೇಗ ನಾವು ತಲುಪುವಂತಹ ಆ ಕ್ರಿಯೆಯನ್ನು ಮನಸ್ಸು ಮಾಡಿಕೊಳ್ತಾ ಬರುತ್ತೆ. ಅಂದರೆ ಮನಸ್ಸನ್ನು ನಿರ್ಭೀತಿಯಿಂದ ನಾವು ಮಾಡ್ತಾ ಇರುವಂತಹ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ತಗೊಂಡು ಬರೋದಕ್ಕೆ ಮಾಡುವಂತಹದ್ದೇ ಇಷ್ಟೆಲ್ಲ ಕ್ರಿಯೆಗಳು. 108 ಹೇಳಿದ್ರು ಸಾಲದು, ನಿಧಾನಕ್ಕೆ ಜಾಸ್ತಿ ಮಾಡ್ಕೊಳ್ಳಿ. ನಿಧಾನಕ್ಕೆ ನಿಮ್ಮ ಅವಶ್ಯಕತೆ ಎಷ್ಟಿದೆಯೋ ಅಷ್ಟರಲ್ಲಿ ನೀವು ಹೆಚ್ಚು ಮಾಡ್ತಾ ಹೋಗಿ. ನಿರಂತರವಾದ ಜಪಗಳಿಂದ ನಿಮಗೆ ಆ ಶ್ರೇಯಸ್ಸು ಜೊತೆಗೆ ಅವಳನ್ನು ತಲುಪುವಂತಹ ದಾರಿಗಳು ಸುಗಮವಾಗಿ ಹೋಗ್ತವೆ. ಸೈಕಲ್ ಕಲಿಬೇಕು ಅಂತ ಅಂದರೆ ನಿರಂತರತೆ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು. ಒಂದು ಸಾರಿ ನೀವು ಹತ್ತಿ ಸೈಕಲ್ ತುಳಿಯೋಕೆ ಶುರು ಮಾಡಿದ್ದೀರಾ ಅಂತ ಅಂದರೆ ಎಲ್ಲಿ ತುಳಿಬೇಕು ಅಂತ ನಿರ್ಧಾರ ಅವಳೇ ಮಾಡ್ತಾಳೆ. ಹೇಗೆ ತುಳಿಸ್ಕೋಬೇಕು ಅಂತನೂ ಗೊತ್ತಿದೆ ಅವಳಿಗೆ. ಆ ಸೈಕಲ್ ತುಳಿಯುವಂತಹ ಮಗುವಿನ ಮನಸ್ಸನ್ನು ಮಾತ್ರ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಅಂತಹ ಮನಸ್ಸನ್ನು ನೀವೆಲ್ಲರೂ ಕ್ರಿಯೇಟ್ ಮಾಡಿಕೊಂಡು ಆ ದೇವಿಯ ಹತ್ತಿರ ಹೋಗುವಂತಹ ದಾರಿಯನ್ನು ಸುಗಮ ಮಾಡಿಕೊಳ್ಳಿ ಅಂತ ಅಧ್ಯಾತ್ಮದ ಚಿಂತನೆಗಳನ್ನು ಹೊತ್ತು ತಂತಾ ಇರುವಂತಹ ಈ ನವಾರ್ಣ ಮಂತ್ರ ಜಪ ತಪ ಇವನ್ನೆಲ್ಲ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಒಂದು ಮೊಬೈಲ್ಗೆ ಯಾರಿಗೋ ಫೋನ್ ಮಾಡಿಬಿಡೋದು, ತಡಿ ಅವ್ರ ಜೊತೆ ಮಾತಾಡೋಣ ಅಂತ ಮನಸ್ಸಾಗತ್ತೆ. ಫೋನ್ ಮಾಡ್ತೀರಾ, ಅವ್ರು ಫೋನ್ ತಗೊಳ್ಳಲ್ಲ. ಟೈಮ್ ಆಗ್ತಾ ಇದೆ, ಜಪ ಕೂತ್ಕೋಬೇಕು, ಮನಸ್ಸು ಅನ್ಸುತ್ತೆ ಈಗ ಫೋನ್ ಮಾಡ್ತಾಳೆ ಅಂತ. ಮಾಡಲಿಲ್ಲ, ಕೂತ್ಕೊಂಡ್ಬಿಡೋಣ, ಸಮಯ ಆಗ್ತಾ ಇದೆ, ಇಲ್ಲ ಈಗ ಫೋನ್ ಮಾಡ್ತಾಳೆ ಅಂತ. ಅಂದರೆ 2 ಕೆಲಸಗಳನ್ನು 3 ಕೆಲಸಗಳನ್ನು ಹಚ್ಕೊಂಡು ತಪಸ್ಸಿಗೆ ಜಪಕ್ಕೆ ಕೂತ್ಕೋಬೇಡಿ. ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ಅಲ್ಲಿ ಒಗ್ಗರಣೆ ಹಾಕ್ಬಿಡೋದು, ಅಲ್ಲಿ ಇನ್ನೇನೋ ಮಾಡಿಬಿಡೋದು, ಇನ್ಯಾರನ್ನೋ ಕಳಿಸ್ಬೇಕು ಅರ್ಜೆಂಟು, ಇಲ್ಲಿ ಕೂತ್ಕೊಂಡು ಜಪ ಮಾಡಬೇಡ ಒಂದು 108 ಸಾರಿ ಅಂತ ಎಲ್ಲ ಮಾಡಬೇಡಿ. ಪ್ರಾರಂಭದಲ್ಲೇ ಬೆಳಗ್ಗೆ ಹೊತ್ತೇ ಮಾಡಿದ್ರೆ ಮಾಡಿ, ಇಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ತಿಂಡಿ ತಿನ್ನೋಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ಹೊತ್ತು ಮಾಡಿ, ಇಲ್ಲ ಸಂಜೆ ಹೊತ್ತು ದೀಪ ಹಚ್ಚುವಾಗ ನಿರ್ಮಲವಾಗಿ ಎಲ್ಲವನ್ನು ಸ್ವಿಚ್ ಆಫ್ ಮಾಡಿ ಮನಸ್ಸನ್ನು ಸ್ವಿಚ್ ಆಫ್ ಮಾಡಿಕೊಂಡು ದೇವರ ಹತ್ರ ಕೂತ್ಕೋಬೇಕು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡ್ತೀನಿ, ತೊಂದರೆ ಇಲ್ಲ. ಮನಸ್ಸು ನಿರ್ಮಲವಾಗಿರಬೇಕು. ನೀವು ಜಪ ಮಾಡೋದ್ರಿಂದ ದೇವಿಗೇನು ಲಾಭ ಇಲ್ಲ ತಿಳ್ಕೊಳ್ಳಿ,
ನಾನು 108 ಸಾರಿ ಸುಮಾರು 1 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ದೇವರೇನು ನನಗೇನು ಮಾಡಿಲ್ಲ. ದೇವರೇನು ಮಾಡಲ್ಲ. ನಿಮ್ಮ ಕರ್ಮಗಳನ್ನು ನೀವು ತೊಳ್ಕೊಳ್ಳುವಂತಹ ಸಾಬೂನದು. ಚೆನ್ನಾಗಿ ಶುಭ್ರವಾಗಿಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ. ಆಗ ದೇವಿ ಹೇಳ್ತಾಳೆ ಚೆನ್ನಾಗಿದೆ ಅಂತ. ನೀವು ಮಾಡುವಂತಹ ಜಪ ದೇವಿಗೆ ಬೇಕಾಗಿಲ್ಲ. ಯಾಕೆಂದ್ರೆ ನಿತ್ಯ ಸಂತೃಪ್ತಳು ಅವಳು. ನೀವು ಕೊಡುವಂತಹ ಜಪದಿಂದ ಏನಾದ್ರೂ ಅವಳು ಆಭರಣ ಮಾಡಿ ಹಾಕೊಂಡ್ಬೇಕು ಅನ್ನುವಂಥದ್ದೇನೂ ಇಲ್ಲ. ಹಾಗಾದ್ರೆ ಯಾಕೆ ಮಾಡಬೇಕು? ನಮ್ಮನ್ನು ನಾವು ಸಂಸ್ಕಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಬೇಕು. ಅಂತಹ ಜಪವನ್ನು ನಿರಂತರವಾಗಿ ನಮ್ಮ ಸಂಸ್ಕಾರಕ್ಕೋಸ್ಕರ ನಾವು ಮಾಡ್ತಾ ಇರುವಂತಹದ್ದು, ನಮ್ಮ ಕರ್ಮ ಬಂಧನಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಮಾಡುವಂತಹದ್ದು. ಗುರುಗಳ ಮುಖಾಂತರ ಅವನ್ನೆಲ್ಲ ಪಡೆಯುವಂತಹದ್ದು. ಹೇಳ್ತಾರೆ, ಇಷ್ಟು ಹೇಳುವೆ ನಿನಗೆ ಓ ನನ್ನ ಮನವೇ, ಭಜಿಸು ಕಾಳಿಯ ನೀನು ನಿನಗಿಷ್ಟವಾದಂತೆ. ಗುರುವಿತ್ತ ಮಂತ್ರವನ್ನು ಜಪಿಸು ಹಗಲು ಇರುಳು. ಗುರುವಿತ್ತ ಮಂತ್ರವನ್ನು ಜಪಿಸು ಹಗಲು ಇರುಳು. ಇಷ್ಟು ಹೇಳುವೆ ನಿನಗೆ ಓ ನನ್ನ ಮನವೇ ಅಂತ ಹೇಳುವಂಥದ್ದು. ಇಷ್ಟು ಹೇಳುವೆ ನಿನಗೆ ಓ ನನ್ನ ಮನವೇ, ಭಜಿಸು ಕಾಳಿಯ ನೀನು ನಿನಗಿಷ್ಟವಾದಂತೆ. ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆಲ್ಲ ಮಾಡಿ. ಗುರುವಿತ್ತ ಮಂತ್ರವನ್ನು ಜಪಿಸು ಹಗಲು ಇರಳು. ಯಾವಾಗಾದರೂ ಮಾಡ್ಕೊಳ್ಳಿ. ನಾವು ಸಹಜವಾಗಿ ಹೆಣ್ಣುಮಕ್ಕಳು ಹೊರಗಡೆ ಆಗ್ಬಿಟ್ಟಾಗ ಮಾಡಬಾರ್ದಾ? ಶುಭ್ರವಾಗಿ ಮಾಡಿ. ಸ್ನಾನ ಮಾಡ್ತೀರಿ, ಎಲ್ಲ ಆದ್ಮೇಲೆ ಮಾಡಿ. ಯಾಕೆ ಅಂದರೆ ನಿಮ್ಮೊಳಗಡೆ ನಡೀತಾ ಇರುವಂತಹ ಕ್ರಿಯೆ. ಆತ್ಮ ದೇಹಕ್ಕೆ ಆಧಾರವಾಗಿದೆ ಅಷ್ಟೇ. ಈ ದೇಹದೇನು ದೊಡ್ಡದಲ್ಲ ಆತ್ಮಕ್ಕಿಂತ. ಇಂಥ ಎಷ್ಟೋ ದೇಹಗಳನ್ನು ಬಿಟ್ಟು ಬಂದಿದೆ ಅದು. ಆತ್ಮ ಏನು ಅವಲಂಬಿ ಅಲ್ಲ, ಅದು ಪರಾವಲಂಬಿ ಅಲ್ಲ, ಇಂಡಿವಿಜುವಲ್ ಅದು. ಈ ದೇಹಕ್ಕೆ ಅದು ಆಸರೆಯಾಗಿದೆ. ಅದನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೇದಾಗತ್ತೆ. ಹಾಗಾಗಿ ಯಾವಾಗಾದರೂ ಮಾಡ್ಬೋದು, ನಿರಂತರವಾಗಿ ಮಾಡಬೇಕಷ್ಟೆ. ಆ ನಿರಂತರತೆಯನ್ನು ನೀವು ಕಾಯ್ದಿಟ್ಕೊಳ್ಳಿ. ಮಾಡೋದಿಲ್ಲ ಇವತ್ತು ಅಂತ ಹೇಳಬೇಡಿ. ನಾಳೆಗೆ ಪನಿಷ್ಮೆಂಟ್ಗೆ ನೀವೇ ಕೊಟ್ಕೊಳ್ಳಿ. ಇವತ್ತು ಮಾಡಲಿಲ್ಲ ಅಂದರೆ ಮನಸ್ಸೇ, ದೇಹವೇ ನಾಳೆಗೆ ನೀನು 2 ಮಾಡಬೇಕು, ಗೊತ್ತಾ? ಇವತ್ತು 108 ಮಾಡಬೇಕಾಗಿತ್ತು, ನಾಳೆ 108 ಜೊತೆಗೆ ಇನ್ನೂ ಒಂದು ಜಾಸ್ತಿ ಮಾಡಬೇಕು. ಪನಿಷ್ಮೆಂಟು ಬಡ್ಡಿಗೆ ಹಾಕಬೇಕಾಗತ್ತೆ ಅಂತ ಹೇಳಿ ಮನಸ್ಸಿಗೆ ನೀವು ಇನ್ಸ್ಟ್ರಕ್ಷನ್ ಕೊಟ್ಟರೆ ಮನಸ್ಸು ಹೇಳುತ್ತೆ, ಅಯ್ಯಯ್ಯೋ ನಾಳೆ 108 3 ಮಾಡೋದು ಬದಲು ಇವತ್ತೇ ಮಾಡಿಬಿಡೋದು ತುಂಬ ಒಳ್ಳೆಯದು ಅಂತ. ಆ 108ಗಳಿಂದ ಪ್ರಾರಂಭ ಮಾಡಿ ಹೆಚ್ಚು ಹೆಚ್ಚು ಜಪವನ್ನು ಮಾಡ್ತಾ ನಿಮ್ಮ ಆತ್ಮೋನ್ನತಿಗೆ ನಿಮ್ಮನ್ನು ನೀವೇ ತೊಡಗಿಸಿಕೊಳ್ಳುವಂತಹ ಅವಕಾಶವನ್ನು ನೀವೇ ಮಾಡಿಕೊಳ್ಳಿ. ಆ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಎಲ್ಲ ಮಾತುಗಳನ್ನು ದೇವಿಯ ಪಾದಗಳಿಗೆ ಸಮರ್ಪಣೆ ಮಾಡ್ತೀನಿ. ಏನಾದ್ರು ಡೌಟ್ ಇದೆ ಅಂತ ಅಂದರೆ ದಯವಿಟ್ಟು ಕೇಳಿ.